ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅವಿನಾಯಕ್ ನಾಯ್ಕ್. ಈ ಒಂದು ವಿಡಿಯೋದಲ್ಲಿ ಮ್ಯಾನ್ಯುವಲ್ ಟೆಂಡರ್ ಪೀಸ್ ವರ್ಕ್ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡುವಂಥದ್ದು. ಇನ್ನು ಯಾರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ ಐಕಾನ್ ಒತ್ತಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಯಾರಿಗಾದ್ರೂ ಡಿಜಿಟಲ್ ಸಿಗ್ನೇಚರ್ಸ್ ವಿತ್ KPP ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಬೇಕಾದ್ರೆ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು. ಅದೇ ರೀತಿ ಯಾರಿಗಾದ್ರೂ KPP ಪೋರ್ಟಲ್ ರಿಲೇಟೆಡ್ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳು ಬೇಕಾದಲ್ಲಿ ಈ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ಗೋಲ್ಡ್ ಮೆಂಬರ್ಶಿಪ್ ಅನ್ನು ಪಡೆದುಕೊಂಡು ಎಕ್ಸ್ಟ್ರಾ ವಿಡಿಯೋಸ್ ಅನ್ನು ನೀವು ನೋಡುವಂಥದ್ದು. ಇವತ್ತಿನ ಮಾಹಿತಿಯನ್ನ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಆಲ್ರೆಡಿ ಹೇಳಿದ್ದೀನಿ, ಕ್ಲಾಸ್ 4 ಲೈಸೆನ್ಸ್ ಎಕ್ಸ್ಟೆಂಡ್ ಆಗಿದೆ. ಮ್ಯಾನ್ಯುವಲ್ ಟೆಂಡರ್ ಪೀಸ್ ವರ್ಕ್ ಮಾಡುವಂತವರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಹೇಳಿದ್ದೆ. ಅದಕ್ಕೆ ಒಬ್ರು ಕಮೆಂಟ್ ಮಾಡಿದ್ರು, PWD ಇಲಾಖೆಯಲ್ಲಿ ಪೀಸ್ ವರ್ಕ್ ಮ್ಯಾನ್ಯುವಲ್ ಟೆಂಡರ್ಗಳು ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ನಾನು ತಿಳಿಸ್ಕೊಡುವಂಥದ್ದು. ಈಗ ಮ್ಯಾನ್ಯುವಲ್ ಟೆಂಡರ್ ಪೀಸ್ ವರ್ಕ್ಗಳು PWD ಮತ್ತು RDPR ಇಲಾಖೆ ತುಂಬಾ ನಡೆಯುವಂಥದ್ದೇ ಈ ಎರಡು ಇಲಾಖೆಗಳಲ್ಲಿ. ಗ್ರಾಂಟ್ ತಂದ್ಬಿಟ್ಟು ಇವ್ರು ಏನ್ ಮಾಡ್ತಾರೆ, 5 ಲಕ್ಷದ ಒಳಗಡೆ ಪೀಸ್ ವರ್ಕ್ ಮಾಡ್ತಾರೆ. ಈಗ 50 ಲಕ್ಷದ ಮೇಂಟೆನೆನ್ಸ್ ಬಂತು ಅಂದ್ರೆ ಅವ್ರು ಏನ್ ಮಾಡ್ತಾರೆ, 4,98,000 4,85,000 ಈ ತರ ಪೀಸ್ ವರ್ಕ್ ಗಳು ಮಾಡಿ ಮ್ಯಾನ್ಯುವಲ್ ಟೆಂಡರ್ ಗಳು ಮಾಡ್ಕೋತಾರೆ. ಈ ಮ್ಯಾನ್ಯುವಲ್ ಟೆಂಡರ್ ಇಬ್ರು ಟೆಂಡರ್ ಅದಕ್ಕೆ ಅಪ್ಲೈ ಮಾಡ್ತಾರೆ. ಫಸ್ಟ್ ಒಬ್ಬನು ಎಬೋ ಹಾಕ್ತಾನೆ, ಒಬ್ಬನು ಬಿಲೋ ಹಾಕೋತಾನೆ, ಅಥವಾ SRE ಇರ್ತಾನೆ. ಈ ತರ ಮಾಡ್ಬಿಟ್ಟು ಮ್ಯಾನ್ಯುವಲ್ ಟೆಂಡರ್ ಅನ್ನ ಕೊಡ್ತಾರೆ. ಇದು ಕೆಲವೊಂದು ಇಲಾಖೆಗಳಲ್ಲಿ ಇಲ್ಲ, ಆ ಇಲಾಖೆಗಳಲ್ಲಿ ಇದೆ, ಆ ತರ ಹೇಳ್ತಾರೆ. PWD ಮತ್ತು RDPR ಇಲಾಖೆಗಳು ಇದೆ. ಕೆಲವೊಂದು MLA ಶಾಸಕರ ಅಭಿವೃದ್ಧಿ ನಿಧಿ ಅಂತ ಇರುತ್ತೆ. ಈ ಫಂಡ್ಗಳದೆಲ್ಲ ಅಮೌಂಟ್ ಬಂದಾಗ ಇದನ್ನ ಪೀಸ್ ವರ್ಕ್ ಗಳು ಮಾಡಿಬಿಟ್ಟೆ ಕೊಡ್ತಾರೆ. ಈಗ ಕೆಲವೊಂದು ಇಲಾಖೆಗಳದ್ದು IB ಇರುತ್ತೆ, ಈ IB ಮೇಂಟೆನೆನ್ಸ್ ಇರುತ್ತೆ, ಈ IB ಗಳಿಗೆ ಹಂಚ್ ಹಾಕೋದಿರುತ್ತೆ, ಆಮೇಲೆ ಪೇಂಟಿಂಗ್ ಮಾಡೋದಿರುತ್ತೆ, ರಿಪೇರಿ ವರ್ಕ್ ಗಳು ಇರುತ್ತೆ. ಇವೆಲ್ಲ ಕೂಡ ಆನ್ಲೈನ್ ಟೆಂಡರ್ ಬರೋದು ತುಂಬಾ ಕಡಿಮೆ. ಇವೆಲ್ಲ ಏನ್ ಮಾಡ್ತಾರೆ, ಇಲಾಖೆಗಳು ಇದನ್ನ ತುಂಡು ಗುತ್ತಿಗೆ ಮಾಡ್ಬಿಟ್ಟೆ ಕೊಡುವಂಥದ್ದು. ಇವೆಲ್ಲ ಪ್ರೊಸೀಜರ್ ಹೇಗೆ ಅಂತ ಹೇಳಿದ್ರೆ, ನಿಮ್ಗೆ ಪಾನ್ ಕಾರ್ಡ್, ಲೈಸೆನ್ಸ್, GST, EMD ಅಮೌಂಟ್ DD ಅಥವಾ FD ಮಾಡ್ಬಿಟ್ಟು ಸಬ್ ಡಿವಿಷನ್ ಅಲ್ಲೇ ಅಗ್ರಿಮೆಂಟ್ ಆಗುವಂಥದ್ದು. ಅಲ್ಲಿ ಕೊಟ್ಬಿಟ್ರೆ ಆಯ್ತು. ಇದು ಎಲ್ರಿಗೂ ಸಿಗೋದು ಕಷ್ಟ. ಶಾರ್ಟ್ ಟರ್ಮ್ ಅಲ್ಲಿ ಕರೀತಾರೆ, ಅಲ್ಲೇ ಶಾರ್ಟ್ ಟರ್ಮ್ ಅಲ್ಲೇ ಮಾಡ್ಬಿಡ್ತಾರೆ. ಇದು ಸಬ್ ಡಿವಿಷನ್ ಅಲ್ಲೇ ಆಗುವಂಥದ್ದು. ಸಬ್ ಡಿವಿಷನ್ ಇಂದ ಅಗ್ರಿಮೆಂಟ್ ಗೆ ಡಿವಿಷನ್ ಗೆ ಹೋಗುತ್ತೆ. ಅಲ್ಲಿಂದ ಡಿವಿಷನ್ ಅಲ್ಲಿ ಎಲ್ಲ ಮುಗಿದ್ಬಿಟ್ಟು ವರ್ಕ್ ಆರ್ಡರ್ ಬರುತ್ತೆ. ಆಮೇಲೆ ಇವರು ಕೆಲಸವನ್ನ ಮಾಡಿಸ್ತಾರೆ. ಇದು ದೊಡ್ಡ ದೊಡ್ಡ ವರ್ಕ್ ಗಳು ಇದರಲ್ಲಿ ಆಗೋದಿಲ್ಲ. ಇದು ಸಣ್ಣ ಪುಟ್ಟ ವರ್ಕ್ ಗಳು ಇರ್ತಾವಲ್ಲ, ಈಗ IB ಮೇಂಟೆನೆನ್ಸ್, ಜಡ್ಜ್ ಕ್ವಾರ್ಟರ್ಸ್ ಅಂತ JMFC ಕೋರ್ಟ್ ಅಂತ ಇರುತ್ತೆ. ಇವುಗಳಿಗೆಲ್ಲ ಕೆಲವೊಂದು ರಿಪೇರಿ ವರ್ಕ್ ಗಳು ಇರ್ತದೆ. ಅದು ಇಮಿಡಿಯೇಟ್ ಆಗಿ ಮಾಡ್ಲೇಬೇಕಾಗ್ತದೆ. ಇದನ್ನ ಇವರು ಟೆಂಡರ್ ಪ್ರೊಸೆಸ್ ಗೆ ಹೋದ್ರೆ 1 ತಿಂಗಳು 2 ತಿಂಗಳು 3 ತಿಂಗಳು ತನಕ ಹೋಗುತ್ತೆ. ಅದೇ ಕಾರಣಕ್ಕೆ ಇವನ್ನ ತುಂಡು ಗುತ್ತಿಗೆ ಮಾಡಿ ಸಣ್ಣ ಸಣ್ಣ ವರ್ಕ್ ಮಾಡ್ತಾರೆ. ಅಂದ್ರೆ 2 ಲಕ್ಷ 3 ಲಕ್ಷ GST ಸೇರಿಸಿ 5 ಲಕ್ಷ ಮೀರಿದ ತುಂಡು ಗುತ್ತಿಗೆಗಳನ್ನ ಮಾಡಿ ಮ್ಯಾನ್ಯುವಲ್ ಟೆಂಡರ್ ಮುಖಾಂತರ ಮಾಡಿಸ್ತಾರೆ. ಇದು PWD ಮತ್ತು RDPR ಇಲಾಖೆಗಳಲ್ಲಿ ಇವಾಗಲೂ ನಡೀತಾ ಇದೆ. ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.